ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಬಿಡುಗಡೆಯಾಗಿ ಸ್ವಲ್ಪ ಜನರ ಮಹಿಳೆಯರಿಗೆ ಬಿಡುಗಡೆ ಜಮಾ ಆಗಿದೆ. ಇನ್ನೂ ಕೂಡ ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇದೆ. ಓಕೆನಾ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಲೈವ್ನಲ್ಲೂ ಕೂಡ ಸಾಕಷ್ಟು ಪ್ರೂಫನ್ನು ತೋರಿಸಿದ್ದೀವಿ. ಅದರ ಜೊತೆಗೆ ಬೆಳಗ್ಗೆ ಕೂಡ ವಿಡಿಯೋ ಮಾಡಿ ಸಾಕಷ್ಟು ಜನ ಕಮೆಂಟ್ ಮಾಡಿರೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ನಿಮಗೆ ಗೊತ್ತಿದೆ, ಕಮೆಂಟ್ ಬಾಕ್ಸ್ ನೀವು ಕೂಡ ಚೆಕ್ ಮಾಡ್ತಾ ಇದ್ದೀರಾ. ಓಕೆನಾ. ಹಾಗಾದರೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇವತ್ತು ಬೆಳಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಅವ್ರು ಏನು ಹೇಳಿದ್ರು ಎಲ್ಲ ಮಾಹಿತಿಯನ್ನು ಡೀಟೇಲ್ಸನ್ನು ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ. ಮಾಧ್ಯಮದವರು ಕೇಳಿದಾಗ ಕೊನೆಗೂ ನಿಮ್ಮ ಸಮಸ್ಯೆ ಬಗೆಹರಿತಾ ಮೇಡಮ್, ಗೃಹಲಕ್ಷ್ಮಿ ಯೋಜನೆದು ಬಿಡುಗಡೆ ಆಯ್ತಾ ಅಂತ ಹೇಳಿದಾಗ ಅವರು ಈಗ 11ನೇ ಕಂತಿಗೆ ಸಂಬಂಧಪಟ್ಟಾಗೆ ನಾನು ಮಂಡ್ಯದಲ್ಲಿ ಮೊನ್ನೆ ಮಾತಾಡಿದಾಗ ನಾನು ಅವತ್ತಿಂದನೇ DBTಗೆ ಪುಷ್ ಮಾಡಿದ್ದೀವಿ. ಇನ್ನೂ ಕೂಡ 4 ಜಿಲ್ಲೆಗೆ ನಾವು ಹಣ ಜಮಾ ಮಾಡಬೇಕಾಗಿದೆ. ಬೇರೆ ಎಲ್ಲ ಜಿಲ್ಲೆಗೂ ಕೂಡ ದಿನನಿತ್ಯ ಜಮಾ ಆಗ್ತಾ ಇದೆ. ನಾವು ಇದನ್ನು ₹1 ₹2 ಅಲ್ಲ, ತಿಂಗಳಿಗೆ 2400 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು. ಅಂಥ ಸಮಯದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಅಮೌಂಟ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ 12ನೇ ಕಂತು ಕೂಡ 12ನೇ ಕಂತಿನ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 11ನೇ ಕಂತು ಬಿಡುಗಡೆ ಒಂದ್ಸರಿ ಬಿಡುಗಡೆ ಆದರೆ 10 ರಿಂದ 12 ದಿನ ಜಮಾ ಆಗಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ 12ನೇ ಕಂತು ಕೂಡ ನಾವು ಇನ್ನೊಂದು 2 ದಿನದಲ್ಲಿ DBTಗೆ ಮತ್ತೆ ಪುಷ್ ಮಾಡ್ತೀವಿ. 12ನೇ ಕಂತಿನ ಹಣ ಕೂಡ ಸದ್ಯದಲ್ಲೇ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನಪ್ಪಾ ಅಂದರೆ, ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದರೂ ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀವಿ ಮತ್ತು ವಿತ್ ಪ್ರೂಫ್ ಕೂಡ ಮೇಂಟೈನ್ ಮಾಡ್ತೀವಿ. ಅವ್ರು ಏನು ಹೇಳಿದ್ರು ಅಂತ ನೀವು ನೋಡಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಹಾಕಿದ್ದೀನಿ, ಮಿಸ್ ಮಾಡದೆ ಎಲ್ಲರೂ ನೋಡಿ. ಈಗ ಸದ್ಯಕ್ಕೆ ಅವರು 12ನೇ ಕಂತಿನ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 11ನೇ ಕಂತಿನ ನಮ್ಗೆ ಇನ್ನೂ ಜಮಾ ಆಗಿಲ್ಲ ಸರ್, ನೀವು 12ನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಭಾವಿಸೋಕೆ ಹೋಗಬೇಡಿ. 11ನೇ ಕಂತು ಬರುತ್ತೆ, 12ನೇ ಕಂತು ಬರುತ್ತೆ, ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಷ್ಟೇ. ಓಕೆನಾ. ಎಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಿಗಾದ್ರೂ ಹಣ ಜಮಾ ಆಗಿದೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಕೊಂಡು DM ಮಾಡಿ. ಹಾಗೆ ನೀವು ಯಾರ್ಯಾರಿಗೆ ಹಣ ಜಮಾ ಆಗಿದೆ ನಿಮ್ಮ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡೋದು ಮರಿಬೇಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.